ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಶಾಂತ್. ಸೊ ನಾವು ಇವತ್ತಿದ್ದೀವಿ ತಾಳ್ಗೊಪ್ಪದ ನಿಯರಲ್ಲಿದ್ದೀವಿ. ಇವತ್ತು ಮುಪ್ಪಾನೆ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಬಟ್ ಮುಪ್ಪಾನೆ ಚೆನ್ನಾಗಿದೆ ಅಂತಿದ್ದ ನನ್ನ ಫ್ರೆಂಡು. ಇವತ್ತು ಅಲ್ಲಿ ಮಾರ್ನಿಂಗಲ್ಲಿ ಒಂದು ರೈಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತು ಸ್ಪೆಷಲಾಗಿ ಏನಪ್ಪ ಅಂದರೆ ರೈಡಲ್ಲಿ NS ಇದೆ. ಇವತ್ತು NS 160. ಏನೋ ನಮ್ಮ ಹುಡುಗ ಪಾಪ ಏನೋ ಬ್ರೇಕ್ ಪ್ಯಾಡು ಸರಿ ಇಲ್ಲ, ಬ್ರೇಕ್ ಹಿಡಿತಾ ಇಲ್ಲ ಅಂತಿದ್ದ. ಏನೋ ನೋಡಿ ಹೋಗೋರು ಅಂತ ಕೊಟ್ಟ, ನೋಡಿದೆ. ಏನೋ ಪ್ರಾಬ್ಲಮ್ ಏನೂ ಇಲ್ಲ, ಆರಾಮಾಗೆ ಬ್ರೇಕಿಂಗ್ ಎಲ್ಲ ಆರಾಮಾಗೆ ಚೆನ್ನಾಗೇ ಇದೆ. ಮತ್ತು ನನ್ನ ಗಾಡಿಗಿನ್ನ ವಿಂಡ್ ಬ್ಲಾಸ್ಟು ಬೆಟರ್ ಇದರಲ್ಲಿ. ಅದೇ ನಮ್ಮ ಪ್ರತೀಕ್ ಬರ್ತೀನಿ ಅಂತ ಹೇಳಿದ್ದ ಅಲ್ವಾ. ಸೊ ನಿಮ್ಗೆ ಗೊತ್ತಿದೆಯಲ್ಲ ನಮ್ಮ ಪ್ರತೀಕ್ ಯಾರು ಅಂತ, ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಬರ್ತಾನಂತೆ. ಸೊ ಓಕೆ, ಇದೆ NS 160. ಸೊ ಇದು ಬಂದುಬಿಟ್ಟು ಆಯಿಲ್ ಕೋಲ್ಡ್ ಇಂಜನ್ನು. ಬ್ರೇಕ್ ಪ್ಯಾಡ್ ಏನಾಗಿದೆ, ಕರೆಕ್ಟ್ ಇದೆಯಲ್ಲ? ಮಸ್ತ್ ಹಿಡಿಯುತ್ತೆ. ನಿಂದು ಫೋಕ್ಸು ಟೆಲಿಸ್ಕೋಪ್ ಸಸ್ಪೆನ್ಷನ್ ಎಲ್ಲ ಆರಾಮಾಗಿದ್ದು ಪುಷ್ ಆಗುತ್ತೆ. ನಮ್ಮದು ಸ್ವಲ್ಪ ಹಾರ್ಡ್ ಅಷ್ಟೇ. ಆರಾಮಾಗಿ ಎತ್ಬೋದು. 120 ಆರಾಮ ಎತ್ಬೋದು. 120 ನಿಂದ್ರಲ್ಲಿ ಮತ್ತೆ ಹಿಂಗೆ ಕೊರ್ಬೇಕು. ಅದು ಆ್ಯಕ್ಚುಲಿ ಸ್ಟ್ರೈಟ್ ಇರೋಕ್ಕೆ ಆಗಲ್ಲ ನಿಂದ್ರಲ್ಲಿ. ಬ್ಯಾಕ್ ಪೇನ್ಸು ಬರಬಹುದು, ಬರುತ್ತೆ. ಯಾಕಂದ್ರೆ ನಂದ್ರಲ್ಲಿ ನಾನು ಹಿಂಗೆ ನಾನು ಕೂತಂಗೆ ನನ್ನ ಪೊಸಿಷನು. ಇದರಲ್ಲಿ ಹಿಂಗೆ ಪ್ರಾಪರ್ ಒಂದು ಪೊಸಿಷನ್ ಇದೆಲ್ಲ, ಹಂಗೆ ಇರಬೇಕು. ಸೊ ಇಲ್ಲಿ ಪಲ್ಸರ್ನ ಒಂದು ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಫ್ಯೂಲ್ ಇಂಜೆಕ್ಟ್. BS6 ಅಲ್ವಾ ಅದು? ಲೇಟ? ನಾನು ಎದ್ದಿದ್ದೆ ಲೇಟು. ಅವ ನೋಡೋದು ಹೆಂಗೆ ಹೋಗ್ತೇನೆ. ಇದೇ ಬಲ್ಬ್ ಕಣೋ, ಇಲ್ಲಿ ನೋಡ್ರು ಮತ್ತೆ ಅದ್ರಲ್ಲಿ ಇರೋದೇ ಒಂದು ಬಲ್ಬ್ ಕಣೋ. ಇದು ಕಡೆ ದಾನ್ಬಿಡು. ಓ, ಈ ಕಡೆದ್ರೆಲ್ಲರೂ ಅಡ್ಡಿಲ್ಲ ಮತ್ತೆ. 1 2 3 4 5 5 ಲೈಟ್ ಆನ್ ಆಗ್ತಾವ. ನಾವೀಗ ಚೂರಿಕಟ್ಟೆ ಕ್ರಾಸಲ್ಲಿ, ಚೂರಿಕಟ್ಟೆಯಿಂದ ಕಾರ್ಗಲ್ ರೋಡ್ಗೆ. ಸೊ ಈಗ ಮತ್ತೆ ನಮ್ಮ ಪ್ಯಾಂಥರ್ ಜೊತೆ ನಮ್ಮ ಜರ್ನಿ. ಮುಪ್ಪಾನೆ ಪ್ಲೇಸ್ ಹೆಂಗಿದೆಯೋ ನನಗಂತೂ ಗೊತ್ತಿಲ್ಲ. ಪ್ರತೀಕ್ ಪ್ಲ್ಯಾನ್ ಆ್ಯಕ್ಚುಲಿ. ಪ್ರತೀಕ್ ಅಲ್ಲಿ ತುಂಬ ಸಲ ಹೋಗಿದ್ದೀನಿ, ರೋಡ್ ಚೆನ್ನಾಗಿದೆ ಅಂತ. ನೋಡು ಅಲ್ಲಿ ಹೋಗಿ ಏನಾಗುತ್ತೋ. ಮೊನ್ನೆ ಮರಡು ಹೋಗೋದಾದ್ರೆ ಇದೇ ರೋಡ್. ಅವತ್ತು ನಾವು ಮೊನ್ನೆ ಮರಡು ಹೋಗಿದ್ವಿ, ಇದೇ ರೋಡಲ್ಲಿ ಅಡ್ಡಿಲ್ಲ, ಚೆನ್ನಾಗಿದೆ. ಬಟ್ ಇವಾಗ ಬೋಟಿಂಗ್ ಏನೂ ಇಲ್ಲ. ನಾನು ಮನೆಗೆ ಸುಮ್ಮನೆ ಒಂದು ಬ್ಯಾಕ್ ವಾಟ್ರು ನೋಡ್ಕೊಂಡ ಬಂದ. ಯಾವಾಗಾಗಿದ್ದು? ಸರ್ ನೋಡು, ಆ ಕಡೆಯಿಂದ ಬಂದ್ಬಿಟ್ಟು ಅವರಿಗೆ ಕಂಟ್ರೋಲೇ ಸಿಗ್ಲಿಲ್ಲ ಕಣ. ಮಿಲ್ಲಿಂದ ಇರಬೇಕು, ಮಿಲ್ಲಿಗೆಲ್ಲ ಹೋಗೋದು ಅನ್ಸುತ್ತೆ. ಹಾಂ, ತಮಿಳ್ನಾಡು ಗಾಡಿ. ಏನಾಯ್ತು ಮಚ್ಚ ಇದು? ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ. ಸೊ ನಾವೀಗ ಜೋಗದ ಚೈನಾ ಗೇಟ್ನ ಸೇತುವೆ ಇದು. ಅದೆಲ್ಲ ಸೇವಿಂಗ್ಸ್ ನೀರು ನೋಡಿ. ಈ ಸಲ ಮಳೆಗಾಲ ಆಗ್ದಿಲ್ಲ ಅಂತೇಳಿ ನೋಡಿ, ನೀರೇ ಇಲ್ಲ. ಮಳೆಗಾಲದಲ್ಲೂ ಆ್ಯಕ್ಚುಲಿ ಇತ್ಲಾಗಿಂದ ನೀರು ಬರಲೇ ಇಲ್ಲ, ಅಷ್ಟಕ್ಕಷ್ಟೇ ಇತ್ತು. ನೀರೇ ಇಲ್ಲ ಈ ವರ್ಷ, ಮಳೆನೂ ಆಗಲಿಲ್ಲ. ಕಾರ್ಗಲ್ನ ಒಂದು ಗ್ರಾಮ ಪಂಚಾಯತಿಯ ಹತ್ತಿರ ನಾವಿದ್ದೀವಿ. ಕಾರ್ಗಲ್ನ ಗ್ರಾಮ ಪಂಚಾಯತಿ, ಇಲ್ಲೆಲ್ಲ ನಾವು ವರ್ಕ್ ಮಾಡಿದ್ದೀವಿ.
ಸಿಗಂದೂರು ಇಲ್ಲಿಂದ 80 ಕಿಲೋಮೀಟರ್ಸ್ ಆಗುತ್ತಾ? ಅಯ್ಯೋ ದೇವ್ರೇ. ಅಲ್ಲ, ನಾವೇನು ಸಿಗಂದೂರಿಗೆ ಹೋಗ್ತಾ ಇಲ್ಲ, ಆದರೂ ಹೇಳೋ ಸುಮ್ಮನೆ. ಈ ಹಳೆ ಗಾಡಿಯಲ್ಲಿ ಎಷ್ಟೊಂದು ಲೋಡ್ ಆಗ್ತಾರೆ ನೋಡಿ, 407. ಅವಾಗಿಂದ ನಾನು ಭಾರಿ ಗಟ್ಟಿ ಗಾಡಿ ಬಿಡುಗರು ಇದೆ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು. ಮುಪ್ಪಾನೆ ಪ್ರಕೃತಿ ಶಿಬಿರ. ಏನು ಗುರು ಇದು ಇರಬರ ಸೌಂಡೆಲ್ಲ ಇವತ್ತು ಗೊತ್ತಾಗ್ತೈತೆ ಗಾಡಿಯಲ್ಲಿ ಏನೇನೈತೆ ಅಂತ. ಸೊ ಮುಪ್ಪಾನೆಗೆ ಸ್ವಾಗತ ಸುಸ್ವಾಗತ ಇದೆಯಲ್ಲ ಮಚ್ಚ. ನೋಡು, ನಿನ್ನ ಅನುಭವದ ಪ್ರಕಾರ ಒಂದು ಹಳೆ ಲಾಂಚ್ ಕೂಡ ಅದ ನೋಡಿ. ಇಲ್ಲಿ ಹಳೆ ಲಾಂಚ್ ಇದೆ. ಆ್ಯಕ್ಚುಲಿ ಈ ಲಾಂಚಲ್ಲಿ ಗಾಡಿಗಳನ್ನೆಲ್ಲ ತಗೊಂಡು ಹೋಗ್ತಾರಂತೆ. ಆ ಕಡೆ ತುಂಬ್ರಿ ಹತ್ರ ಸೇರುತ್ತಂತೆ ಈ ಲಾಂಚು. ತುಂಬ್ರಿ ಅಂದರೆ ಅದೇ ಅಲ್ಲೆಲ್ಲ ಆ ಕಡೆ ದಡದಲ್ಲೆಲ್ಲೋ ಬಿಡ್ತಾರೆ, ಆಮೇಲೆ ಅಲ್ಲಿಂದ ರೂಟ್ ಕನೆಕ್ಟ್ ಆಗುತ್ತೆ. ಚೆನ್ನಾಗಿದೆ ಸಣ್ಣದಾಗಿ ಲಾಂಚ್. ಸಿಗಂದೂರಲ್ಲಿ ದೊಡ್ಡದಾಗಿದೆ ಲಾಂಚು, ಇಲ್ಲಿ ಸ್ವಲ್ಪ ಸಣ್ಣದಾಗಿದೆ. ಸ್ವಲ್ಪ ಅಲ್ಲ, ತುಂಬಾ ಸಣ್ಣದಾಗಿದೆ. ಅದು ನೋಡಿ, ಒಂಥರ ಡ್ರೈವಿಂಗ್ ಪೊಸಿಷನ್ನು ತುಂಬ ಸಣ್ಣ ಮನೆ ಇದ್ದಂಗಿದೆ. ಇಲ್ಲೂ ಒಂದು ಲಾಂಚ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಇವತ್ತು ಮುಪ್ಪಾನೆಯಲ್ಲಿ. ಹೋಟೆಲ್ ಚೆನ್ನಾಗಿದೆ. ಬೆಳಗ್ಗೆಗೆ ಒಂದು ಲಾಂಚ್ ನೋಡಂಗಾಯ್ತು. ಈ ಟಿಟಿನ ಕೂಡ ಲಾಂಚಲ್ಲಿ ಹಾಕ್ತಾರ ಗುರುವೆ. ಸಣ್ಣ ಟಿ ಸರಿ, ಸಣ್ಣ ಲಾಂಚಲ್ಲಿ ದೊಡ್ಡ ಟಿ ಉಲ್ಟಾ ಆಯಿತು. ಅಡ್ಡಿಲ್ಲ ಗುರು, ಹಂಗಾರೆ ಲಾಂಚ್ ಹೆವಿ ಕೆಪಾಸಿಟಿ ಇದೆ.